ಒಣಭೂಮಿ ಮಳೆಯಾಶ್ರಿತ ಬೆಳೆಗಳಿಗೆ ಉಪಯುಕ್ತವಾಗಿದೆ. KC 8101 ಕಡಿಮೆ ಮಳೆ ಆದ್ರೂ ಚೆನ್ನಾಗಿ ಬರುತ್ತೆ, ಜಾಸ್ತಿ ಮಳೆ ಆದ್ರೂ ಚೆನ್ನಾಗಿ ಬರುತ್ತೆ, ಒಳ್ಳೆ ಇಳುವರಿನೂ ಬರುತ್ತೆ. ಮಳೆ ಕಮ್ಮಿ ಇದ್ರೂ ಚೆನ್ನಾಗಿ ಇಳುವರಿ ಬರುತ್ತೆ, ಮಳೆ ಜಾಸ್ತಿ ಆದ್ರೂ ಚೆನ್ನಾಗಿ ಇಳುವರಿ ಬರ್ತದೆ. DKC 8101 ಕಡಿಮೆ ಮಳೆ ಇದ್ರೂ ಚೆನ್ನಾಗಿ ಬರ್ತದೆ, ಜಾಸ್ತಿ ಮಳೆ ಇದ್ರೂ ಚೆನ್ನಾಗಿ ಬರ್ತದೆ. ಕಮ್ಮಿ ಮಳೆಗೂ ಹೆಚ್ಚಿನ ಇಳುವರಿ ಬಂದಿರುತ್ತದೆ ಮತ್ತು ಜಾಸ್ತಿ ಮಳೆಗೂ ಹೆಚ್ಚಿನ ಇಳುವರಿ ಬಂದಿರುತ್ತದೆ. ಮಳೆ ಜಾಸ್ತಿ ಆದರೂ ಚೆನ್ನಾಗಿ ಬರ್ತೈತಿ, ಮಳೆ ಕಡಿಮೆ ಆದರೂ ಚೆನ್ನಾಗಿ ಬರ್ತೈತಿ. ತುದಿವರೆಗೆ ತುಂಬಿದ ಅತ್ಯಧಿಕ ಕಾಳುಗಳು. DKC 8101 ತುದಿ ತನಕ ಕಾಳಾಗುತ್ತೆ, ತೆನೆನೂ ಚೆನ್ನಾಗಿ ಬರುತ್ತೆ. ಇದೇನು ಮೆಕ್ಕೆಜೋಳ ಇದೆಲ್ಲ 8101 ಇದು ಒಂದು ತೆನೆ ಏನು ಕಡಿಮೆ ಅಂದ್ರೆ 18ರಿಂದ 20 ತನಕ ಸುತ್ತಾಡಿ ಬರ್ತೈತಿ. ಮತ್ತು ತುದಿ ಇದ್ದ ಬಡ್ಡೆ ತನಕ ಫುಲ್ ಕಾಳು ಚೆನ್ನಾಗಿ ಕಟ್ತೈತಿ. DKC 8101 ಬಡ್ಡೆ ಇದ್ದಲ್ಲೂ ತುದಿವರೆಗೂ ಒಳ್ಳೆ ಕಾಳು ಚೆನ್ನಾಗಿ ಬರುತ್ತೆ. ಬಡ್ಡೆಯಿಂದ ತುದಿಯವರೆಗೂ ಫುಲ್ ಕಾಳು ಇರುತ್ತದೆ, ತುಂಬ ಕಾಳು ಇರುತ್ತದೆ. ಇದು ಬಡ್ಡೆಯಿಂದ ತುದಿಯವರೆಗೂ ತುಂಬ ಕಾಳುಗಳು ತುಂಬಿರುತ್ತದೆ ಮತ್ತು ಕಾಳುಗಳು ದೃಢವಾಗಿರುತ್ತವೆ, ಅತಿ ಹೆಚ್ಚು ತೂಕ ಹೊಂದಿರುತ್ತದೆ. ಸಸಿಗಳು ನೆಟ್ಟಿಗೆ ನಿಲ್ಲುವಂತಹ ಒಳ್ಳೆಯ ಕ್ಷಮತೆ. ಇದು ಯಾವಾಗಲೂ ಬಿತ್ತಿದಾಗಲೂ ತೆನೆ ಮುರಿಯವರೆಗೂ ಹಚ್ಚಾಗಿ ಹಸಿರಾಗಿರ್ತದೆ, ದನಗಳಿಗೆ ಒಳ್ಳೆ ಮೇವಾಗಿರ್ತದೆ. ಇದು ಬಿತ್ತಿದ 21 ದಿನದಿಂದ ಮುರಿಯೋದು ತಿಂಗಳಿರೋವರೆಗೂ ಹಸಿರಾಗಿ ಹಂಗೆ ಇರುತ್ತೆ, ಯಾವ ರೀತಿ ಬಾಡೋದಿಲ್ಲ. ಇದು DKC 8101 ಕಠಿಣ ಪರಿಸ್ಥಿತಿಯಲ್ಲೂ ಇದು ಉತ್ತಮ ಇಳುವರಿ ಬರುತ್ತದೆ ಮತ್ತು ಹಚ್ಚ ಹಸಿರಾಗಿರುತ್ತದೆ ಮತ್ತು ದನಗಳಿಗೆ ಮೇವು ತಿನ್ನಲು ಅನುಕೂಲವಾಗಿದೆ. ಇದು ಕಾಳು ಚೆನ್ನಾಗಿ ಬರ್ತೈತಿ, ಮೇವು ಹಸಿರಾಗಿರ್ತೈತಿ. ಇದು ಕೊನೆ ತೆನೆ ಮುರಿಯೋವರೆಗೂ ಹಚ್ಚಗಿರೋದ್ರಿಂದ ಸೂಲಂಗಿ ಮೇವು ಒಳ್ಳೆ ಮೇವು. ಹೆಚ್ಚು ಸಾಲುಗಳ ಕಾಳುಗಳಿಂದ ತುಂಬಿದ ತೆನೆಗಳು. DKC 8101 ಸುತ್ತಳತೆ 18ರಿಂದ 20ರವರೆಗೂ ಚೆನ್ನಾಗಿ ಬರುತ್ತೆ. ಎಲ್ಲ ಬೆಳೆಗಿಂತಲೂ ಇದೇ ಚೆನ್ನಾಗಿ ಬರೋದು. DKC ತೆನೆಯಲ್ಲಿ 16ರಿಂದ 20 ಲೈನ್ ಕಾಳಿರುತ್ತೆ. DKC 8101 18 ಸಾಲಿಂದ 22 ಸಾಲಿನವರೆಗೆ ಇರ್ತದೆ. DKC 8101 18ರಿಂದ 21, 22 ಸುತ್ತಿನವರೆಗೂ ಬಂದಿರುತ್ತದೆ. ಇದು ಸುತ್ತ 16ರಿಂದ ಇದು 18 ಐತಿ. ಇದು 16 ಅಂತೂ ಬಂದೇ ಬರ್ತೈತೆ, 16, 17, 18. ಭಾರತ ಸರ್ಕಾರ ಶಿಫಾರಸು ಮಾಡಿದ ಹೈಬ್ರಿಡ್ ಡಿಕ್ಯಾಲ್ DKC 8101. DKC 8101. DKC 8101. 8101. 8101. 8101. 8101. 8101.